ಗುರುಗಳೇ, ಆ ಕಲ್ಮಠದ ಗುರು ಸಿದ್ದೇಶನ ದಯದಿಂದ ಹಾಗೂ ನಮ್ಮ ವೀರ ಶೂರ ಸೈನಿಕರ ಬಲದಿಂದ ನಮ್ಮ ಮೇಲೆ ದಂಡೆತ್ತಿ ಬಂದ ಆ ಠಾಕ್ರೆಯ ರುಂಡವನ್ನೇ ಚೆಂಡಾಡಿ ಈ ಕಿತ್ತೂರಿಗೆ ವಿಜಯ ಪತಾಕೆಯನ್ನು ಹಾರಿಸಿದ್ದೀವಿ. ಇದಕ್ಕೆ ಈ ಸಭಿಕರೆಲ್ಲರಿಗೂ ನನ್ನ ಮನಸ್ಪೂರ್ವಕವಾದ ಧನ್ಯವಾದಗಳು ಗುರುದೇವ. ಹೌದು ಮಗಳೇ, ನಿನ್ನ ಮುಂದಾಳತ್ವದಲ್ಲಿ ಕಿತ್ತೂರು ನಾಡಿನ ಬಲಿದಾನ ಶೌರ್ಯ ಸಹಾಯಕ್ಕೆ ಹೆಸರುವಾಸಿಯಾಗಿದೆ. ಅಷ್ಟೇ ಏಕಮ್ಮ, ಜಗದೆತ್ತರ ಜನಮನ ಎತ್ತರ ಬೆಳೆಯಲಿ ಎಂದು ಆ ಕಲ್ಮಠದ ಸಿದ್ದೇಶ್ವರನ್ನು ಕೇಳ್ಕೊಳ್ತೀನಿ. ಹೌದು ತಾಯಿ, ರಾಜಗುರುಗಳು ಹೇಳಿದ ಮಾತಿನಾಗ ಸತ್ಯ ಐತ್ರಿ. ಆದರೆ ಆದರೆ ಎಂಬ ಅಪಸ್ವರದ ಮಾತೇಕೆ ಬಿಚ್ಚುಗತ್ತಿ ಚನ್ನಬಸು? ನಾನು ಹೇಳುವ ಮಾತಿನ ವೈಖರಿ ಹಾಗಲ್ಲ ತಾಯಿ. ಹಿಂದೆ ನಡೆದ ಯುದ್ಧದಲ್ಲಿ ತ್ಯಾಕರೆನ ಕೊಂದು ಜಯಶೀಲರಾದವೇನೋ ನಿಜ. ಆದರೆ ಈಗ ಹೊಸದಾಗಿ ಬಂದಿರುವ ಕಲೆಕ್ಟರ್ ಚಾಪ್ಲೇನ್ ಗುಳ್ಳೆ ನರಿ ಬುದ್ಧಿ ಉಳ್ಳವನಂತೆ. ಈಗ ನಾವು ತುಂಬಾ ವಿಚಾರ ಮಾಡಿ ಮುನ್ನುಗ್ಗಬೇಕು ತಾಯಿ. ಹಾಗಾದರೆ ನಾವು ಮುಂದೇನು ಮಾಡಬೇಕು ಅಂತ ನಾವೆಲ್ಲರೂ ಕೂಡ ವಿಚಾರ ಮಾಡಿದರೆ ಮುಂದೊಂದು ದಾರಿ ಸಿಗುತ್ತದೆ ತಾಯಿ. ದುಡುಕುವುದು ಬೇಡ ಅಂತ ನನಗನ್ನಿಸ್ತಾ ಇದೆ. ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ ತಾಯಿ. ಮಹಾರಾಣಿಯವರೇ, ಹೊಸದಾಗಿ ಬಂದ ಕಲೆಕ್ಟರ್ ಚಾಪ್ಲಿನ್ ಸಾಹೇಬರು ನಿಮ್ಮನ್ನು ಕಾಣಬೇಕು ಅಂತ ಬಂದಿದ್ದಾರೆ. ಒಳಗಡೆ ಆಗಬಹುದು, ಕಳಿಸಿಕೊಡಿ ಅವರನ್ನ. ಚಬಾಚ್ ಚೆನ್ನಮ್ಮ, ಚಬಾಚ್. ನಿಮ್ಮ ಕಿತ್ತೂರು ಚಿಕ್ಕದಾದರೂ ಮ್ಯಾನೇಜ್ಮೆಂಟ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಆದರೆ ನೀವು ನಮಗೆ ತುಂಬಾ ಶೇಮ್ ಮಾಡಿದ್ದೀರಾ. ಇಷ್ಟು ದೊಡ್ಡ ಕಂಪನಿ ಸರ್ಕಾರದವರು ನಾವು ನಿಮಗೆ ಭೇಟಿ ಆಗಬೇಕಾದ್ರೆ ನಿಮ್ಮ ಪರ್ಮಿಷನ್ ತೆಗೆದುಕೊಳ್ಳಬೇಕಾ? ನಮ್ಮ ಕಂಪನಿ ಸರ್ಕಾರದ ಮುಂದೆ ನಿಮ್ಮ ಕಿತ್ತೂರು ಯಾವ ಲೆಕ್ಕಕ್ಕೂ ಅಲ್ಲ. ಹಿಂದಿನ ಯುದ್ಧದಲ್ಲಿ ಗೆದ್ದಿದ್ದೀರಿ ಅಂತ ಬಹಳ ಸೊಕ್ಕಿನಿಂದ ಇದ್ದೀರಿ ನೀವು. ಗೆದ್ದಾಗ ಹಿಗ್ಗುವುದು, ಸೋತಾಗ ಕುಗ್ಗುವುದು ಈ ಕಿತ್ತೂರು ನಾಡಿನ ರಕ್ತದಲ್ಲಿ ಯಾವ ಕಾಲಕ್ಕೂ ಇಲ್ಲ. ಅದಿರಲಿ, ನೀವಿಲ್ಲಿ ಬಂದ ಕಾರಣವೇನು ಅದನ್ನು ಮೊದಲು ಹೇಳಿ. ಇಷ್ಟು ದಿನ ನಿಮ್ಮ ನಡುವೆ ನಡೆದ ಇನ್ಸಿಡೆಂಟ್ ಎಲ್ಲ ಮರ್ತು ಬಿಡ್ತೀವಿ. ಇನ್ನು ಮುಂದೆ ನಾವು ಹೇಳಿದಂತೆ ಕೇಳಿದರೆ ನಿಮಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ನಿಮ್ಮ ಮಾತಿನ ಅರ್ಥ ವೆರಿ ಸಿಂಪಲ್. ನಿಮ್ಮ ಕಿತ್ತೂರು ಸಂಸ್ಥಾನವನ್ನು ನಮ್ಮ ಕಂಪನಿ ಸರ್ಕಾರದ ಜೊತೆ ಮರ್ಜ್ ಮಾಡಿ ನಿಮ್ಮ ಎಲ್ಲ ವೆಪನ್ಸ್ ಅನ್ನು ನಮಗೆ ಒಪ್ಪಿಸಬೇಕು. ಕೆಂಪು ಮುಸುಡಿಯ ಕೋತಿ, ಕಿತ್ತೂರು ಗಾತ್ರದಲ್ಲಿ ಇದ್ದ ಚಿಕ್ಕದಿದ್ದ ಮಾತ್ರಕ್ಕೆ ಯಾವತ್ತೂ ಸೋಲೊಪ್ಪಿಕೊಳ್ಳುವುದಿಲ್ಲ. ನಾವು ಸೋತು ನಿಮಗೆ ಶರಣಾಗಬೇಕೆ? ನಮ್ಮ ಅಸ್ತ್ರಗಳನ್ನು ನಿಮ್ಮ ಪಾದಕ್ಕೆ ಅರ್ಪಿಸಬೇಕೆ? ಎಂದಿಗೂ ಸಾಧ್ಯವಿಲ್ಲ. ನೋಡಿ, ನಾನು ಇಲ್ಲಿ ಜಾಸ್ತಿ ಮಾತನಾಡಲು ಬಂದಿಲ್ಲ. ನಿಮಗೆ ನಮ್ಮ ಮಾತಿನ ಜೊತೆಗೆ ಒಪ್ಪಂದ ಮಾಡಿಕೊಂಡು ನಮಗೆ ಶರಣಾಗದಿದ್ರೆ 24 hours ಟೈಮ್ ಕೊಡ್ತೀನಿ. ಇಲ್ಲ ನಮ್ಮ ಜೊತೆ ಯುದ್ಧ ಮಾಡ್ತೀನಿ ಅಂದ್ರೆ 24 minutes ಟೈಮ್ ಕೊಡ್ತೀನಿ. ನಮ್ಮ ಕಡೆ 2 ಆಪ್ಷನ್ಗೂ ನಾವು ರೆಡಿಯಾಗಿ ಬಂದಿದ್ದೇವೆ. ನಿಮ್ಮ ಉತ್ತರಕ್ಕಾಗಿ ಹೊರಗಡೆ ಕಾಯ್ತೀವಿ. ನೀವು ಈಗಲೇ ಯುದ್ಧಕ್ಕೆ ಬರ್ತೀನಿ ಅಂದರು ವಿ ಆರ್ ರೆಡಿ. ಗುಡ್ ಬೈ. ನೋಡಿದಿರಾ ಗುರುದೇವ, ಸೊಕ್ಕಿನ
ಏನು ನಾವು ನಾವು ಇವರಿಗೆ ಸೋತು ಶರಣಾಗಬೇಕೆ? ಅದೆಂದಿಗೂ ಸಾಧ್ಯವಿಲ್ಲ. ಇವರ ಜೊತೆ ವೀರಾವೇಶದಿಂದ ಹೋರಾಡುತ್ತೇವೆ. ಮಹಾಮಂತ್ರಿಗಳೇ, ಯುದ್ಧಕ್ಕೆ ಸನ್ನದ್ಧರಾಗಿರಿ. ಸಮಾಧಾನ ಚೆನ್ನಮ್ಮ, ಸಮಾಧಾನ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡವ. ಸಮಾಧಾನದಿಂದ ಇರೋ, ಎಲ್ಲ ಮುಂದೆ ಪರಿಹಾರ ಆಕೈತಿ. ಗುರುದೇವ, ಆ ವೈರಿಯೇ ಬಂದು ಯುದ್ಧ ಮಾಡುತ್ತೇನೆಂದು ಸೊಕ್ಕಿನಿಂದ ಹೇಳಿ ಹೋದಾಗ ಸುಮ್ಮನೆ ಕುಳಿತುಕೊಳ್ಳಿ ಎಂದು ಹೇಳುತ್ತೀರಾ? ಹೌದು ಗುರುದೇವ, ವೈರಿಯೇ ನಮ್ಮ ಅರಮನೆಯ ಬಾಗಿಲಿಗೆ ಬಂದು ಯುದ್ಧೋತ್ಸಾಹವನ್ನು ತೋರಿದಾಗ ಕೈ ಕಟ್ಟಿ ಕುಳಿತುಕೊಳ್ಳಲು ನಾವೇನು ಷಂಡರಲ್ಲ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ಗಂಡಸು ನಮ್ಮ ಶೂರತ್ವವನ್ನ, ಪೌರುಷತ್ವವನ್ನ ಆ ಭಿಕಾರಿಗಳಿಗೆ ತೋರಿಸಬೇಕಲ್ಲವೇ? ಯಾಕೆ ಗುರುದೇವ, ಯಾಕೆ ಈ ನಿಮ್ಮ ಮೌನ ನಮ್ಮನ್ನು ಕಟ್ಟಿ ಹಾಕುತ್ತಿದೆ? ನಿಮ್ಮ ಕಣ್ಣ ಸನ್ನೆಯೊಂದೇ ಸಾಕು. ಅದಕ್ಕಾಗಿ ಇಡೀ ಸಭೆಯೇ ಬಕಪಕ್ಷಿಯಂತೆ ಕಾಯುತ್ತಿದೆ ಗುರುದೇವ, ಬಕಪಕ್ಷಿಯಂತೆ ಕಾಯುತ್ತಿದೆ. ಶಾಂತಿ ರಾಯಣ್ಣ, ಶಾಂತಿ. ನಿಮ್ಮೆಲ್ಲರ ವಿಜಯೋತ್ಸವ ನನಗೆ ಒಳ್ಳೇದಾಕೈತೆ ಅಂದ್ರೆ ಆ ಕಲ್ಲು ಮಠದ ಸಿದ್ದೇಶ್ವರನ ದಯೆ ಹೇಗಿದೆ ಹಾಗೆ ಆಗಲಿ. ಆ ಕೆಂಪು ಮುಸುಡಿಯ ಪುಣ್ಯಗಳು ನಮಗೆ ತಾಸಿನ ಗಡುವು ನೀಡುವರೆ. 24 ಗಂಟೆಗಳ ಕಾದು ಅವರಿಗೆ ಸೋತು ಶರಣಾಗುವುದಕ್ಕಿಂತ 24 ನಿಮಿಷದಲ್ಲೇ ಇಡೀ ಬಿರಂಗಿಗಳ ರುಂಡವನ್ನೇ ಚಂಡಾಡಿ ಬಿಡೋಣ. ಯುದ್ಧಕ್ಕೆ ಸನ್ನದ್ಧರಾಗಿರಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಮ್ಮವರಿಂದಲೇ ನಮಗೆ ಮೋಸವಾಯಿತು ತಾಯಿ, ಮೋಸವಾಯಿತು. ಅಂದ್ರೆ ಮದ್ದು ಗುಂಡಿನ ಉಗ್ರಾಣದಲ್ಲಿ ಯಾರೋ ದುಷ್ಕರ್ಮಿಗಳು ಸಗಣಿ ನೀರು ಬೆರೆಸಿ ನಮ್ಮ ಆಟ ಸಾಗದಂತೆ ಮಾಡಿದ್ದಾರೆ. ನಮ್ಮ ಹಾರುತ್ತಿಲ್ಲ, ಮದ್ದು ಗುಂಡಗಳು ಸಿಡಿಯುತ್ತಿಲ್ಲ ತಾಯಿ, ಸಿಡಿಯುತ್ತಿಲ್ಲ. ತಾಯಿ ಜಗನ್ಮಾತೆ, ನೋಡಿದೆಯಾ ಇಂಥ ನೀಚ ಕೃತ್ಯ, ಮಕ್ಕಳ ಪಾಪಿನೆಯ ಕೃತ್ಯವನ್ನು? ಎಂಥ ಮಕ್ಕಳಿಗೆ ನೀನು ಜನ್ಮ ಕೊಡುವ ಬದಲು ಬಂಜೆಯಾಗಿದ್ದರೆ ಅದೆಷ್ಟೋ ಒಳಿತಿರುತ್ತಿತ್ತು, ಅದೆಷ್ಟೋ ಒಳಿತಿರುತ್ತಿತ್ತು. ಹೇ ಕಲ್ಮಠದ ಗುರು ಸಿದ್ದೇಶ, ಇಂಥ ಪಾಪಿಗಳಿಗೆ ನೀನೇ ಬುದ್ಧಿ ಕಲಿಸಬೇಕಪ್ಪ. ಬರಬರುತ್ತಾ ಬ್ರಿಟಿಷ್ ಸೈನಿಕರ ಸಂಖ್ಯೆ ಹೆಚ್ಚಾಗುತ್ತದೆ. ತಾವು ದಯಮಾಡಿ ಸುರಂಗದ ಮಾರ್ಗದ ಮೂಲಕ ಸುರಕ್ಷಿತ ಸ್ಥಳಕ್ಕೆ ತೆರಳುವುದು ಒಳ್ಳೆಯದು ತಾಯಿ, ಒಳ್ಳೆಯದು. ಏನಂತೆ ಚಂದ್ರಬಸು?
ನನ್ನ ಮಕ್ಕಳನ್ನು ರಣರಂಗದಲ್ಲಿ ಬಿಟ್ಟು ಹೇಡಿಯ ಹಾಗೆ ಇಲ್ಲಿಂದ ಓಡಿ ಹೋಗು ಅಂತ ಹೇಳ್ತೀಯ? ಇಲ್ಲ, ಹೋರಾಡಿ ಈ ಜೀವದಲ್ಲಿ ಕೊನೆ ಉಸಿರು ಇರುವವರೆಗೂ ಒಬ್ಬೊಬ್ಬರ ರಕ್ತವನ್ನು ನೆಲಕ್ಕೆ ಚೆಲ್ಲಿ ಹೋರಾಡಿ. ರಾಯಣ್ಣ, ಚೆನ್ನಮ್ಮ ತಾಯಿಗೆ ಸುರಕ್ಷಿತ ಸ್ಥಳಕ್ಕೆ ಹೋಗಂತ ನೀನಾದ್ರೂ ಹೇಳು. ನಾನಷ್ಟು ತಾಯಿಗೆ ಹೇಳಿದ್ರು ಕೇಳ್ತಾ ಇಲ್ಲ. ದಯವಿಟ್ಟು ಅವರನ್ನ ಕಳುಹಿಸು, ಅರಮನೆಗೆ ಕಳುಹಿಸು. ತಾಯಿ, ಇದು ಯುದ್ಧ ಮಾಡುವ ಸಮಯವಲ್ಲ. ನಾಡ ರಕ್ಷಣೆ ಹೇಗೋ ನಮಗೆ ನಾಡ ತಾಯಿಯ ರಕ್ಷಣೆ ಕೂಡ ಅಷ್ಟೇ ಮುಖ್ಯವಾದದ್ದು. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಸುರಂಗ ಮಾರ್ಗವಾಗಿ ಅರಮನೆ ಸೇರಿಕೊಳ್ಳಿ. ಏನಂತೆ ರಾಯಣ್ಣ? ನಾನು ಈ ಯುದ್ಧ ಭೂಮಿಯನ್ನು ಬಿಟ್ಟು ಓಡಿ ಹೋಗಬೇಕೆ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ತಾಯಿ, ನಿಮ್ಮ ವೀರತ್ವದಲ್ಲಿ ಯಾವುದೇ ಸಂಶಯವಿಲ್ಲ. ಆದರೆ ಸಮಯ ಸದಾವಕಾಶ ನೋಡಿಕೊಂಡು ಕಾಪಾಡಿಕೊಳ್ಳಬೇಕಾದದ್ದು ನಮ್ಮ ಧರ್ಮ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ, ಇಲ್ಲ ಅಂದ್ರೆ ತಾಯಿನ ಕರ್ಕೊಂಡು ಸುರಂಗ ಮಾರ್ಗವಾಗಿ ಕರ್ಕೊಂಡು ಹೋಗು, ನಾನು ನೋಡ್ಕೊಳ್ತೇನೆ. ಗುರುದೇವ, ಎಂತಹ ಕ್ಲಿಷ್ಟಕರವಾದ ಪರಿಸ್ಥಿತಿಗೆ ತಂದು ಸಿಲುಕಿಸಿದೆ ಈ ಚೆನ್ನಪ್ಪಳ. ಚೆನ್ನಮ್ಮ, ಯು ಆರ್ ಅಂಡರ್ ಅರೆಸ್ಟ್. ಈಗಲ ಇದು ತಿಳಿತಾ ನಿನಗೆ ಈ ಕಂಪನಿ ಚಂಕಾರದ ಪವರ್ ಏನು ಅಂತ? ನಿಮ್ಮ ಕತ್ತಿಯನ್ನು ಕೆಳಗಡೆ ಹಾಕಿ. ಬೆಂಕಿ ಹಚ್ಚಬೇಕು ನಿಮ್ಮ ಕಂಪನಿಯ ಸರ್ಕಾರಕ್ಕೆ. ಕಡೆಗೂ ಒಂದು ಹೆಣ್ಣನ್ನು ಯುದ್ಧದಿಂದ ಗೆಲ್ಲಲಾಗಲಿಲ್ಲ ನಿಮ್ಮ ಸರ್ಕಾರಕ್ಕೆ. ಮೋಸದಿಂದ ಒಂದು ಹೆಣ್ಣನ್ನು ಗೆದ್ದೆ ಎಂದು ಬೇಗ ಬೇಡವೋ? ನಾಚಿಕೆ ಬರಬೇಕು ನಿಮ್ಮ ಕಂಪನಿ ಸರ್ಕಾರಕ್ಕೆ. ಮೋಸದಿಂದಾಗಲಿ ಸತ್ಯದಿಂದಾಗಲಿ ಗೆಲುವು ಗೆಲವೇ ಅಲ್ಲವೇನ್ರಿ? ಬಂಧಿತ ಕೈದಿ ಕಿತ್ತೂರ ರಾಣಿ ಚೆನ್ನಮ್ಮನವರೇ. ಎತ್ತಿಲ್ಲದ ನಾಯಿ, ನಿನ್ನಂಥ ರಣ ಹೇಡಿಗಳು ಇರುವುದರಿಂದಲೇ ಇಂತಹ ಕೆಂಪು ಮುಸುಡಿಯ ಕುನ್ನಿಗಳ ಕತ್ತು ಈ ಕಿತ್ತೂರಿನಲ್ಲಿ ತಲೆ ಎತ್ತಿ ಮೆರೆಯಲು ಸಾಧ್ಯವಾಯಿತು. ನಿಮ್ಮಂಥ ತಾಯಿ ಗಂಡರು ಇರುವುದರಿಂದಲೇ ಇಂಥ ನರ ಕುನ್ನಿಗಳ ದರ್ಬಾರು ಹೆಚ್ಚಾಗಿರಬಹುದು. ಸಾಹೇಬ್ರ, ಟುಡೇ ಕಿತ್ತೂರಿನ ಅವನತಿ ಪ್ರಾರಂಭ. ನನ್ನೊಬ್ಬಳನ್ನು ಬಂಧಿಯಾಗಿ ಮಾತ್ರಕ್ಕೆ ಇಡೀ ಕಿತ್ತೂರನ್ನೇ ಗೆದ್ದೆ ಎಂದು ಮೆರೆಯಬೇಡವೋ ಕೆಂಪು ಮುಸುಡಿಯ ಕುನ್ನಿಯೇ? ನನ್ನ ಮಗ ರಾಯಣ್ಣ ಕಿತ್ತೂರಿನ ಕ್ರಾಂತಿ ಜ್ಯೋತಿ, ಅವನಿನ್ನೂ ಇದ್ದಾನೆ. ನಿಮ್ಮೆಲ್ಲರನ್ನು ಮಟ್ಟ ಹಾಕಲಿಕ್ಕೆ ಬಂದೇ ಬರ್ತಾನೆ. ಇನ್ನು ಮುಂದೆ ನಮ್ಮನ್ನು ಯಾವ ರಾಯನ್ನ ಏನು ಮಾಡಲಿಕ್ಕೆ ಆಗುದಿಲ್ಲ. ಸೋಲ್ಜರ್, ಅರೆಸ್ಟರ್, ಟೇಕ್ ಇಟ್ ಯುವರ್ ಕಸ್ಟಡಿ. ಕರೆದುಕೊಂಡು ಹೋಗರಿ. ನೀತಿಗೂಡು ಸೇರಿದಲ್ಲಿ ಮೋಸ ಮೀರಿದೆ. ತೂತು ಮಡಕೆಯಲ್ಲಿ ಪ್ರೀತಿ ನಿಲ್ಲದಂತೆ ತೋರಿದೆ. ಅತಿಯಾಸಿ ಮಿಗಿಲಾಯ್ತು, ಅನ್ಯಾಯ ಮಿಗಿಲಾಯ್ತು. ಅದರ ತಾಳಗೆ
ಇನ್ನೇನಿದ್ರು ನಮ್ಮದೇ ದರ್ಬಾರ್ ಇಲ್ರಿ. ಆದ್ರೂ ರಾಯ ಭಾಳ ಹುಷಾರ್ ಇರ್ಬೇಕ್ರಿ ನೀವು. ಮತ್ತ ಏ ಮಲಪ್ಪ ಚಟ್ಟಿ, ಆ ಚೆನ್ನಮ್ಮನನ್ನೇ ಅರೆಸ್ಟ್ ಮಾಡಿದವರಿಗೆ ಏಕಚಿತ್ತ ಅವರ ಬಲಗೈ ಬಂಟ ರಾಯಣ್ಣ ಯಾವ ಲೆಕ್ಕಲಿ? ಅದಕ್ಕೊಂದು ಪ್ಲಾನ್ ಮಾಡಿದರಾಯ್ತು. ನಡೆ. ಕಂಪನಿ ಸರ್ಕಾರಕ್ಕ ಚಿತ್ತ ಮೇಲಾಗಿ ಬಿತ್ರಿಪ್ಪ, ಚಿತ್ತ ಮೇಲಾಗಿ ಬಿತ್ತ.